ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರೆಸ್ಟೋರೆಂಟಲ್ಲಿ ಮಾಡುವಂತಹ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಪ್ಯಾಕೆಟು ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ ಮೇಲಿರೋ ಈ ಥರ ಸ್ಕಿನ್ನೆಲ್ಲ ನಾನು ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ರೀತಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಒಂದರಲ್ಲಿ 4 ಭಾಗ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರು ಚೆನ್ನಾಗಿರೋದಿಲ್ಲ. ಎಲ್ಲ ಕಟ್ ಮಾಡಿಕೊಂಡು ನಾನು 2ರಿಂದ 3 ಸರಿ ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಏನೇನು ಬೇಕು ಮಸಾಲೆ ನೋಡ್ಕೊಂಬರೋಣ. ಜೀರಿಗೆ ಮತ್ತು ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟು, ಕ್ಯಾಶು ಪೇಸ್ಟು, ಟೊಮೊಟೊ ಪೇಸ್ಟು ಮತ್ತು ಒಂದು ದಪ್ಪದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿ ಸ್ವಲ್ಪ, ಪಲಾವ್ ಐಟಮ್ಸು, ಕಸ್ತೂರಿ ಮೆಥಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, ಅರಿಶಿಣದ ಪುಡಿ, ಗರಂ ಮಸಾಲ ಮತ್ತು ಮಶ್ರೂಮ್. ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಮಶ್ರೂಮ್ ಕರಿ ರೆಡಿಯಾಗಿದೆ. ರೆಸ್ಟೋರೆಂಟಲ್ಲೆಲ್ಲ ಹೇಗೆ ಮಾಡಿರ್ತಾರೋ ಅದೇ ರೀತಿಯೇ ಬಂದಿದೆ. ಗಮ್ ಅಂತ ಸ್ಮೆಲ್ ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪೂರಿ, ಚಪಾತಿ ಮತ್ತು ರೋಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೆಯಲ್ಲಿನೇ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.